ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ಬೆಸ್ಕಾಮ್ನ ಒಂದು ಫಿಸಿಕಲ್ ಡೇಟನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ. ಇದರ ಡೇಟ್ ಬಂದ್ಬಿಟ್ಟು ಯಾವಾಗಿದೆ ಎಂಬುದನ್ನು ಈಗಾಗಲೇ ನಿನ್ನೆಯೇ 9:40ಕ್ಕೆ ನಮ್ಮೊಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ ಸಿಕ್ಕಿದೆ, ನೋಡಿರ್ಬೋದು ನೀವೆಲ್ಲರೂ. ಅದರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಆ ಬಿಟ್ಟಿರುವಂತಹ ನೋಟಿಫಿಕೇಶನ್ ಬಂದ್ಬಿಟ್ಟು ಒಂದು ಅಫಿಷಿಯಲ್ ನೋಟಿಸ್ ಅಲ್ಲ, ಅದು ಬಂದ್ಬಿಟ್ಟು ಇಂಟರ್ನಲ್ ನೋಟಿಸ್ ಆಗಿರುತ್ತದೆ. ಅದು ಗ್ರೌಂಡ್ಗೂ ಮತ್ತು ಬೆಸ್ಕಾಮ್ನಲ್ಲಿ ನಡೆದಿರುವಂತಹ ಒಂದು ಸಂವಾದದ ಒಂದು ಪತ್ರಿಕೆ. ಹಾಗಾಗಿ ಈ ಒಂದು ಫಿಸಿಕಲ್ ಅದೇ ದಿನಾಂಕದಂದು ಇರುತ್ತಾ ಅಥವಾ ಇಲ್ಲ ಎಂಬುದನ್ನು ಡಿಸ್ಕಷನ್ ಮಾಡೋಣ. ಅದರ ಜೊತೆಗೆ ಫಿಸಿಕಲ್ ಡೇಟು ಅದೇ ದಿನಾಂಕದಂದು ಇದ್ದರೆ ಹಾಲ್ ಟಿಕೆಟ್ ಯಾವಾಗ ಬರುತ್ತೆ ಎಂಬುದನ್ನು ಸಹ ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಅದಕ್ಕಿಂತ ಹೆಮ್ಮೆಯ ವಿಷಯ ಏನಪ್ಪ ಅಂತಂದರೆ, ನಮ್ಮೊಂದು ಲರ್ನಿಂಗ್ ಅಕಾಡೆಮಿ ಕನ್ನಡ ಮೊದಲೇ ಹೇಳಿತ್ತು ನಿಮಗೆ, ಜೂನ್ 15ರೊಳಗೆ ನಿಮಗೆ 100% ಈ ಒಂದು ಫಿಸಿಕಲ್ ಡೇಟು ನೀವು ನೋಡ್ತೀರಾ, ಅದು ಬೆಸ್ಕಾಮ್ದು ಅಂತೇಳಿ. ನಾವು KPTCL ಸಂಬಂಧಪಟ್ಟಿರುವಂತಹ ಯಾವುದೇ ಒಂದು ಅಪ್ಡೇಟ್ ನೀಡಲಿ, ಅದು 100% ಜೆನ್ಯೂನ್ ಆಗಿಯೇ ಇತ್ತು ಎಂಬುದನ್ನು ಈಗ ನೀವು ನಂಬಿರಬಹುದು. ಈ ಹಿಂದೆಯೂ ಸಹ ನಾವೆಲ್ಲ ನೀಡಿರುವಂಥ ಮಾಹಿತಿ 100% ಸತ್ಯವಾಗಿದೆ ಇತ್ತು. ಈಗ ನಿಮಗೆ ಇದರ ಅಭಿಪ್ರಾಯ ಏನು ಅಂತ ಹೇಳಿ, ಯಾಕಪ್ಪ ಅಂತಂದರೆ ನಾವು ನೀಡಿರುವಂತಹ ಒಂದು ಡೇಟಲ್ಲೇ ಒಂದು ಫಿಸಿಕಲ್ ಡೇಟನ್ನು ಸಹ ಬಿಡುಗಡೆ ಮಾಡಿದ್ದಾರೆ 100% ಅಂತ ಹೇಳಿದೆ ಸ್ನೇಹಿತರೆ. ಆ ಒಂದು ಕಾರಣಕ್ಕಾಗಿ ಒಂದು ಹೆಮ್ಮೆಯ ವಿಷಯ ಇದಾಗಿರ್ತದೆ ಸ್ನೇಹಿತರೆ. ಯಾಕಪ್ಪ ಅಂದರೆ ನಾವು ನೀಡಿರುವಂತಹ ಒಂದು ಅಪ್ಡೇಟ್ 100% ಜೆನ್ಯೂನ್ ಆಗಿ ಇತ್ತು ಎಂಬುದನ್ನು ನೀವು ಇಲ್ಲಿ ನೋಡ್ಬೋದು. ಓಕೆ, ಅದರ ಒಂದು ಡೇಟಲ್ಲಿಯೇ ನಮ್ಮದು ಫಿಸಿಕಲ್ ಡೇಟನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ. ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮದು ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳೋದಿದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂತಹ ಜಾಯಿನ್ ಬಟನ್ ಏನು ಕಾಣುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡಿ ಕೇವಲ 29 ರೂಪಾಯಿಯಲ್ಲಿ ನಮ್ಮ ಒಂದು ಲರ್ನಿಂಗ್ ಅಕಾಡೆಮಿ ಕನ್ನಡದ ನಮ್ಮ ಬಳಗ ಎಂಬ ಒಂದು ಜಾಯಿನ್ ಮೆಂಬರ್ಸ್ ಆಗಿ ನೀವು ಜಾಯ್ನ್ ಆಗ್ಬೋದು. ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ. ಓಕೆ, ಇಲ್ಲಿ ನೋಡ್ಬೋದು, ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಅಂತೇಳಿ ಇದು ಬಂದಿರುವಂಥದ್ದು 28 ಮೇ 2025. ಇದು ಅಂಚೆ ಮೂಲಕ ಬಂದಿರುವಂತಹ ಒಂದು ನೋಟಿಸ್. ಓಕೆ, ಇಲ್ಲಿ ಏನಿದೆ ವಿಷಯ ಎಂಬುದನ್ನು ಮಾತ್ರ ನಾವು ನೋಡ್ತಾ ಹೋಗೋಣ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಂದರೆ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಕಿರಿಯ ಪವರ್ ಮ್ಯಾನ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ ನೇಮಕಾತಿ ಪ್ರಕ್ರಿಯೆ ಸಂಬಂಧಿಸಿದಂತೆ ಇದರ ಪ್ರಕಾರ ನೋಡೋದಾದರೆ ಸ್ನೇಹಿತರೆ ಏನು ಕೊಟ್ಟಿದ್ದಾರಪ್ಪ ಅಂದರೆ, ನೇಮಕಾತಿ ಪ್ರಕ್ರಿಯೆ ಸಂಬಂಧಿಸಿದಂತೆ ಸಹನಶಕ್ತಿ ಪರೀಕ್ಷೆಯನ್ನು ದಿನಾಂಕ 9/6/2025ರಿಂದ 12/6/2025ರವರೆಗೆ 4 ದಿನಗಳ ಅವಧಿಯವರೆಗೆ KSRP 4ನೇ ಬೆಟಾಲಿಯನ್ ಗ್ರೌಂಡ್ ಕೋರಮಂಗಲ ಇಲ್ಲಿ ನಡೆಸಲು ಪ್ರಧಾನ ವ್ಯವಸ್ಥಾಪಕರು ಕಂಪನಿ ಕಾರ್ಯಾಲಯ ಬೆಂಗಳೂರು ವಿದ್ಯುತ್ ಕಂಪನಿ ರವರು ಉಲ್ಲೇಖಿತ ಪತ್ರದಲ್ಲಿ ತಿಳಿಸಿ ಕ್ರೀಡಾಂಗಣದ ಪರಿಶೀಲನೆ ಬಗ್ಗೆ ಸದರಿ ದಿನಾಂಕಗಳಂದು ಸಂಬಂಧಪಟ್ಟ ಒಂದು ಪತ್ರ ವಿವರಿಸಿ ಕ್ರೀಡಾಂಗಣ ಕಾಯ್ದಿರಿಸಲು ಸೂಚಿಸಿ ಇರುತ್ತಾರೆ. ಓಕೆ, ಆದ್ದರಿಂದ ಕಿರಿಯ ಪವರ್ ಮ್ಯಾನ್ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳು ನೇಮಕಾತಿ ಸಂಬಂಧ ಸಹನಶಕ್ತಿ ಪರೀಕ್ಷೆಯನ್ನು ತಮ್ಮ ಅಧಿಕಾರ ವ್ಯಾಪ್ತಿಗೆ ಒಳಪಡುವ KSRP 4ನೇ ಬೆಟಾಲಿಯನ್ ಗ್ರೌಂಡ್ 4 ಕೋರಮಂಗಲ ಇಲ್ಲಿ 9/6/2025ರವರೆಗೆ ರಿಂದ 12/6/2025ರವರೆಗೆ 4 ದಿನಗಳ ಅವಧಿಯವರೆಗೆ ಸ್ಥಳಾವಕಾಶವನ್ನು ಒದಗಿಸಬೇಕಂತೇಳಿ ಇವರು ಯಾರು ಬೆಸ್ಕಾಮ್ ಅವರು ಈ ಒಂದು ಗ್ರೌಂಡ್ಗೆ ಸಂಬಂಧಿಸಿರುವಂತಹ ಒಂದು ಲೆಟರ್. ಈಗ ನೀವು ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಫಿಸಿಕಲ್ ಡೇಟು ನಾವು ಹೇಳಿರುವಂತಹ ದಿನಾಂಕದಂದೇ 100% ಬಂತು. ಇದು ಹೆಮ್ಮೆಯ ವಿಷಯ ನಮ್ಮದು ಲರ್ನಿಂಗ್ ಅಕಾಡೆಮಿ ಕನ್ನಡಕ್ಕೆ. ನೆಕ್ಸ್ಟು ಇದು ಎಷ್ಟಕ್ಕೆ ಅಂತಂದರೆ 9ಕ್ಕೆ ಇದ್ದರೆ ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ಯಾವಾಗ ಬರ್ಬೋದು ಅಥವಾ ಹಾಲ್ ಟಿಕೆಟ್ ಯಾವಾಗ ಬರ್ಬೋದು ಅಂತ ಹೇಳೋದಾದರೆ, ಹಾಲ್ ಟಿಕೆಟ್ ಬಂದುಬಿಟ್ಟು ಸರಿಸುಮಾರು ನಿಮಗೆ 3/6/2025 ಈ ಒಂದು ದಿನಾಂಕದಂದು ನಿಮಗೆ ಹಾಲ್ ಟಿಕೆಟನ್ನು ನೀವು ನೋಡ್ತೀರಾ. 3/6/2025ಕ್ಕೆ ನಿಮಗೆ ಒಂದು ಹಾಲ್ ಟಿಕೆಟ್ ಬರುತ್ತೆ. ಅಫಿಷಿಯಲ್ ಆದಂಥ ಅಪ್ಡೇಟು June 1 ಅಥವಾ June 2ಕ್ಕೆ ನೀವು ನೋಡ್ತೀರಾ. ಈ ಒಂದು ಫಿಸಿಕಲ್ ಡೇಟ್ಗೆ ಸಂಬಂಧಿಸಿರುವಂಥದ್ದು ಒಂದು ಬೆಸ್ಕಾಮ್ನ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ June 1 ಅಥವಾ 2ಕ್ಕೆ ನಿಮ್ಮ ಒಂದು ಅಪ್ಡೇಟು ಸಹ ಬರುತ್ತೆ ಸ್ನೇಹಿತರೆ. ಇದ್ರ ಬಗ್ಗೆ ಸಂಬಂಧಿಸಿರುವಂತೆ ನಮ್ಮೊಂದು ಲರ್ನಿಂಗ್ ಅಕಾಡೆಮಿ ಕನ್ನಡ ನೀಡಿರುವಂಥ ಮಾಹಿತಿ ಬಗ್ಗೆ ನಿಮ್ಗೆ ಏನಾದರೂ ಅಂದರೆ ಏನು ಅನಿಸಿತು ಎಂಬುದನ್ನು ವಿಡಿಯೋಗಳಿಗೆ ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರು ಸಹ ನಮ್ಮೊಂದು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಅದರ ಬಗ್ಗೆ ಮತ್ತೊಮ್ಮೆ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟದ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ವೀಕ್ಷಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.